ಇನ್ನು ನೂತನ ಸಚಿವರಾಗಿ ಪ್ರಮಾಣ ವಚನವನ್ನು ಸ್ವೀಕಾರ ಮಾಡೋದಕ್ಕೆ ರೆಡಿ ಆಗಿರುವಂತಹ ತಿಮ್ಮಾಪುರ ಅವರ ಜೊತೆಯಲ್ಲಿ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಸಿಎಂ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಆರ್.ಬಿ. ತಿಮ್ಮಾಪುರ ಅವರು ಕೂಡ ಈಗ ಸ್ಥಾನವನ್ನು ಪಡೆದಿದ್ದಾರೆ. ಇವತ್ತು ಸಚಿವರಾಗಿ ಪ್ರಮಾಣ ವಚನವನ್ನು ಕೂಡ ಸ್ವೀಕರಿಸಿದ್ದಾರೆ. ಹಾಗಾದ್ರೆ ಬನ್ನಿ ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡುತ್ತಾ ಪ್ರಯತ್ನ ಮಾಡೋಣ. ಆರ್.ಬಿ. ತಿಮ್ಮಾಪುರ ಅವರೇ, ಮೊದಲನೇದಾಗಿ ನಿಮಗೆ ಕಂಗ್ರ್ಯಾಚುಲೇಷನ್. ಥ್ಯಾಂಕ್ ಯು ಸರ್. ಈ ಬಾರಿ ಕೂಡ ಸಚಿವ ಸಂಪುಟ ಅನ್ನುವಂಥದ್ದು ಸೇರ್ಪಡೆ ಅನ್ನುವಂಥದ್ದು ಅಷ್ಟು ಸುಲಭ ಆಗಿರಲಿಲ್ಲ. ಆದರೂ ಆರ್.ಬಿ. ತಿಮ್ಮಾಪುರ ಅವರ ಸೇರ್ಪಡೆ ಹೆಂಗನಿಸ್ತಿದೆ ಈಗ? ಸಹಜವಾಗಿ ಮುಖ್ಯಮಂತ್ರಿಗಳು ಮಾಡ್ತಕ್ಕಂಥ ಇದು ಕ್ಯಾಬಿನೆಟ್ ಅವ್ರನ್ನೆಲ್ಲರನ್ನೂ ವಿಚಾರದಲ್ಲಿ ಇಟ್ಕೊಂಡು ಎಲ್ಲರ ಜೊತೆ ಮಾತನಾಡಿ AICC ಪಕ್ಷದ ಅಧ್ಯಕ್ಷರು, AICC ಅಧ್ಯಕ್ಷರು ರಾಹುಲ್ ಜಿ, ಸೋನಿಯಾಜಿ ಎಲ್ಲರೂ ಜೊತೆಗೂಡಿಸ್ಕೊಂಡು ಒಂದು ಸಮರ್ಥವಾದ ಕ್ಯಾಬಿನೆಟನ್ನು ಮಾಡಿದ್ದಾರೆ. ಅದರಲ್ಲಿ ನನಗೂ ಒಂದು ಅವಕಾಶ ಸಿಕ್ಕಿದೆ, ನನಗೆ ಸಂತೋಷ ಆಗಿದೆ. ನೀವು ನಿರೀಕ್ಷೆ ಮಾಡಿದ್ರ ಸಚಿವ ಸ್ಥಾನ ಸಿಗುತ್ತೆ ಈ ಬಾರಿ ಅನ್ನೋ ಥರ? ಯಾರಿಗೆ ನಿರೀಕ್ಷೆ ಇರೋದಿಲ್ಲ. ಅವಕಾಶ ಸಿಗಬೇಕು, ಜನಸೇವೆ ಮಾಡೋಣ ಅಂತಕ್ಕಂಥ ಸಹಜವಾದ ಮಾನಸಿಕ ಸ್ಥಿತಿ ಇರುತ್ತೆ. ಅದರಂತೆ ಅವಕಾಶ ಸಿಕ್ಕಿದೆ, ನಾನು ಕೆಲಸ ಮಾಡ್ತೇನೆ. ಆರ್.ಬಿ. ತಿಮ್ಮಾಪುರ ಅವರ ಆಯ್ಕೆ ಯಾವ ಮಾನದಂಡ ಅನಿಸುತ್ತೆ? ಆರ್.ಬಿ. ತಿಮ್ಮಾಪುರ ಆಯ್ಕೆ ಅದು ಮುಖ್ಯಮಂತ್ರಿಗಳು ಎಲ್ಲ ಸ್ಟಡಿ ಮಾಡಿ AICC ಅವ್ರು ಸ್ಟಡಿ ಮಾಡಿ ಕೊಟ್ಟಿದ್ದಾರೆ. ಏನೇನು ಆಗಿದೆ ಅಂತಕ್ಕಂಥದ್ದು ಮತ್ತೆ ನಿಮ್ಗೆ ಹೇಳ್ತೀನಿ. ಈಗ ನಿಮಗೆ ಈ ಹಿಂದೆ ಕೂಡ ಸಿದ್ದರಾಮಯ್ಯ ಅವರ ಸಂಪುಟದಲ್ಲಿ ಕೆಲಸವನ್ನು ನಿಭಾಯಿಸಿದ್ರಿ. ಸಚಿವರಾಗಿ ಎಲ್ಲ ಕೆಲಸವನ್ನು ಮಾಡಿರುವಂಥದ್ದು. ಈ ಬಾರಿ ಯಾವ ಖಾತೆ ಕೊಟ್ಟರೆ ಸೂಕ್ತ ಅಂತ ಖಾತೆ ಕೊಟ್ಟರೆ ನಾನು ನಿಭಾಯಿಸಬಲ್ಲೆ ಅನ್ನುವಂಥ ನಿರೀಕ್ಷೆ ಇದೆ? ಯಾವುದೇ ಖಾತೆ ಕೊಟ್ಟರು ನಿಭಾಯಿಸಬಲ್ಲೆ. ಬಟ್ ಮುಖ್ಯಮಂತ್ರಿಗಳ ವಿವೇಚನೆಗೆ ಬಿಟ್ಟಂಥ ವಿಚಾರ ಇದು. ಅವರಲ್ಲಿ ಯಾವ ವಿಚಾರ ಇಟ್ಕೊಂಡು ಯಾವ ಖಾತೆ ಕೊಡ್ತಾರೆ ಅದನ್ನಂತೂ ಸಮರ್ಪವಾಗಿ ಕೆಲಸ ಮಾಡ್ತಕ್ಕಂಥ ಕೆಲಸ ನಾವು. ಸಹಜವಾಗಿ ಕೂಡ ಯಾರಿಗೇ ಆದರೂ ಒಂದು ಖಾತೆ ಇಂಥದ್ದೊಂದು ಕೊಟ್ಟರೆ ನನಗೆ ಇಂಥದ್ದು ಮಾಡಬಹುದಪ್ಪ ಅನ್ನೋ ರೀತಿಯಲ್ಲಿ ನಿರೀಕ್ಷೆ ಇರುತ್ತೆ ತಿಮ್ಮಾಪುರ ಅವರಿಗೆ. ಹಾಗಾಗಿ ಇಂಥದ್ದೊಂದು ಖಾತೆ ಬೇಕು ಅಂತ ಅನಿಸುತ್ತಾ? ನಂದೊಂದು ಸ್ವಭಾವ, ಇಲ್ಲಿವರೆಗೆ ಇಂಥ ಖಾತೆ ಕೊಡಿ ಮಂತ್ರಿ ಮಾಡಿ ಅಂತೇಳಿ ನಾನು ಇಲ್ಲಿ ಹೋಗಿಲ್ಲ. ಪಕ್ಷ ಅವಕಾಶ ಕೊಟ್ಟಿದೆ, ಕೆಲಸ ಮಾಡ್ತೇನೆ. ಒಂದು ಸಚಿವ ಸ್ಥಾನ ಕೊಡುವಂಥದ್ದು ಕೂಡ ಒಂದಷ್ಟು ಟಾಸ್ಕ್ಗಳನ್ನ ಕೊಟ್ಟಿದ್ದಾರೆ ಅನ್ನುವಂಥ ಮಾತುಗಳು ಕೇಳಿ ಬರ್ತಿದ್ವಿ. ಅಂದರೆ ಈಗ ಸಚಿವ ಸ್ಥಾನವನ್ನು ಕೊಟ್ಟಿರುವಂಥದ್ದು ಅವರಿಗೆ ಮುಂದಿನ ದಿನಗಳಲ್ಲಿ ಟಾಸ್ಕ್ ಅನ್ನೋದು ಇದ್ದೇ ಇರುತ್ತೆ ಅಂತ. ಆ ಥರದ್ದು ಏನೋ ಟಾಸ್ಕ್ ಇರುತ್ತಾ? ಟಾಸ್ಕ್ ಕಂಡೀಷನ್ ಅಂತ ಇರೋದಿಲ್ಲ. ಮಂತ್ರಿಗಳು ಮಾಡಿರ್ತಾರೆ, ಕೆಲಸ ನಿರೀಕ್ಷೆ ಮಾಡ್ತಾರೆ. ಆ ನಿರೀಕ್ಷೆ ತಕ್ಕಂಗೆ ನಾವು ಕೆಲಸ ಮಾಡಬೇಕಷ್ಟೇ. ಮುಂಬರುವ ಲೋಕಸಭಾ ಚುನಾವಣೆ ಕೂಡ ಎದುರಾಗ್ತಿರುವಂಥದ್ದು. ಹಾಗಾಗಿ ಸಚಿವರಾಗಿ ಏನು ಪ್ರಮಾಣ ವಚನ ಸ್ವೀಕರಿಸ್ತಾರೆ ಅವ್ರಿಗೂ ಒಂದಷ್ಟು ಜವಾಬ್ದಾರಿಗಳು ಕೊಡ್ತಾರೆ ಅನ್ನುವಂಥ ಮಾತುಗಳಿದ್ದಾವೆ. ಕೊಡ್ಬೋದು, ಆದ್ರೆ ಇನ್ನೂ ನಮಗೇನು ಬಂದಿಲ್ಲ. ಬಂದ ನಂತರ ತಮಗೆ ತಿಳಿಸ್ತೇನೆ. ಕ್ಷೇತ್ರದ ಜನರಿಗೆ ಏನು ಹೇಳಕ್ಕೆ ಇಷ್ಟಪಡ್ತೀರಿ ಈ ಸಂದರ್ಭದಲ್ಲಿ? ನಾನು ನನ್ನ ಮತಕ್ಷೇತ್ರ ಜನತೆಗೆ ತುಂಬ ಋಣಿಯಾಗಿದ್ದೇನೆ. ಬಹುಮತದಿಂದ ನನ್ನ ಆರಿಸಿ ಕಳಿಸಿದ್ದಾರೆ. ತುಂಬ ಕೆಲಸ ಕಾರ್ಯಗಳ ನಿರೀಕ್ಷೆಯಲ್ಲಿದ್ದಾರೆ. ಆ ನಿರೀಕ್ಷೆ ತಕ್ಕಂತೆ ಕೆಲಸ ಮಾಡಬೇಕಂತಕ್ಕಂಥ ಅಭಿಲಾಷೆ ನಂದಿದೆ. ಆ ನಿರೀಕ್ಷೆ ತಕ್ಕಂತೆ ನಾನು ಕೆಲಸ ನಿರ್ವಹಿಸ್ತೇನೆ. ಅವರೇನು ನಿರೀಕ್ಷೆ ಇಟ್ಕೊಂಡಿದ್ದಾರೆ, ಅವರೇನು ನನ್ನ ಬಗ್ಗೆ ಒಂದು ಗೌರವ ಇಟ್ಕೊಂಡಿದ್ದಾರೆ, ಆ ಗೌರವಕ್ಕೆ ಧಕ್ಕೆ ಬರಲಾರ ರೀತಿಯಲ್ಲಿ ನಡ್ಕೊಳ್ತಕ್ಕಂಥದ್ದು ನನ್ನ ಧರ್ಮ. ಆ ರೀತಿ ನಾನು ನಡೀತೀನಿ. ಸಹಜವಾಗಿ ಕೂಡ ಒಂದಷ್ಟು ಕನಸುಗಳು ಇರ್ತವೆ. ಈ ಹಿಂದೆ ಸಚಿವರಾಗಿ ನಿಭಾಯಿಸಿರ್ಬೋದು, ಎಲ್ಲವನ್ನೂ ಮಾಡಿರ್ಬೋದು. ಆದರೆ ಇನ್ನೊಂದಿಷ್ಟು ಏನೋ ಮಾಡಬೇಕಾಯಿತು ಅನ್ನುವಂಥ ತುಡಿತ ಸಹಜವಾಗಿ ಇದ್ದೇ ಇರುತ್ತೆ ಯಾರಿಗೆ ಅದನ್ನು. ಈ ಬಾರಿ ಆ ಥರ ಕನಸುಗಳು ಏನಾದರೂ ಇದೆಯಾ? ಏನಾದರೂ ಮಾಡಬೇಕಾಗುತ್ತೆ ನಾನು ಸಚಿವ ಆದ ನಂತರ ಅಂತ ತುಂಬ ಒಂದು ನಿರೀಕ್ಷೆ ಇಟ್ಕೊಂಡಿದ್ದೀನಿ. ಯಾವ ಖಾತೆ ಕೊಟ್ಟರೆ ಅದನ್ನು ಯಾವ ರೀತಿ ನಾನು ನಿಭಾಯಿಸಬೇಕು, ಅದಕ್ಕೆ ನಾವು ಜೀವ ತುಂಬಬೇಕು, ಜನರ ಸೇವೆಗೆ ಅದು ಅನುಕೂಲ ಆಗಬೇಕು. ಬಡವ, ದೀನದಲಿತರು, ರೈತಾಪಿ ವರ್ಗದವ್ರಿಗೆ ಸಹಾಯಕಾರಿ ಆಗೋ ರೀತಿಯಲ್ಲಿ ನಾನು ಕೆಲಸ ಮಾಡಬೇಕಂತ ನಿರೀಕ್ಷೆ ಇಟ್ಕೊಂಡಿದ್ದೀನಿ. ನಂದಾದ ಯೋಚನೆಗಳಿದ್ದಾವೆ. ಆ ಯೋಚನೆಗಳ ಪ್ರಕಾರ ಅವಕಾಶ ಸಿಕ್ಕಾಗ ಯಾವ ಖಾತೆ ಕೊಡ್ತಾರೆ ಅದನ್ನು ನಿಭಾಯಿಸಬಲ್ಲೆ. ಮುಖ್ಯವಾಗಿ ಆರ್.ಬಿ. ತಿಮ್ಮಾಪುರ ಅವರು ಒಂದು ಚರ್ಚೆ ಆಗ್ತಿರುವಂಥದ್ದು ಯಾವ ಬಣ ಅಂತ? ಕಾಂಗ್ರೆಸ್ ಬಣನ, ಸಿದ್ದರಾಮಯ್ಯ, DK ಶಿವಕುಮಾರ್ ಅವ್ರ ಬಣನ ಅಂತ? ಇಲ್ಲಿ ಬಣಗಳಿಲ್ಲ, ಸುಮ್ಮನೆ ಯಾಕೆ ಕ್ರಿಯೇಟ್ ಮಾಡ್ತೀರಿ? ಕಾಂಗ್ರೆಸ್ ಬಣ. ಇದಿಷ್ಟು ಕೂಡ ಆರ್.ಬಿ. ತಿಮ್ಮಾಪುರ ಅವರ ಸ್ಪಷ್ಟವಾದ ಮಾತುಗಳು. ಕ್ಯಾಮರಾ ಪರ್ಸನ್ ಶಿವಾನಂದ್ ಜೊತೆ ಹರೀಶ್ ಕಾಕೊಂಡು, ನ್ಯೂಸ್ ಫಸ್ಟ್, ಬೆಂಗಳೂರು. ಇನ್ನು ಆರ್.ಬಿ. ತಿಮ್ಮಾಪುರ ಅವರ ಕುಟುಂಬದ ಜೊತೆಯಲ್ಲೂ ಕೂಡ ನಮ್ಮ ಪ್ರತಿನಿಧಿ ಹರೀಶ್ ಮಾತುಕತೆಯನ್ನು ನಡೆಸಿದ್ದಾರೆ. ನೋಡ್ಕೊಂಡು ಬರೋಣ ಬನ್ನಿ. ಆರ್.ಬಿ. ತಿಮ್ಮಾಪುರ ಅವರು ಇವತ್ತು ಸಚಿವರಾಗಿ ಕೂಡ ಪದಗ್ರಹಣ ಮಾಡ್ತಿದ್ದಾರೆ. ಈ ಹಿನ್ನೆಲೆಯಲ್ಲಿ ತಿಮ್ಮಾಪುರ ಅವರ ಕುಟುಂಬದಲ್ಲಿ ಸಂಭ್ರಮ ಮನೆ ಮಾಡಿದೆ. ಅವ್ರ ಪತ್ನಿ, ಅವರ ಪುತ್ರ ಎಲ್ಲರೂ ನಮ್ಮ ಜೊತೆಗಿದ್ದಾರೆ. ಅವ್ರ ಹತ್ರ ಒಂದಷ್ಟು ವಿಚಾರಗಳನ್ನ ಮಾತಾಡೋಣ. ಮೇಡಮ್, ಈಗ ಇವತ್ತು ನಿಮ್ಮ ಪತಿಯವರು ತಿಮ್ಮಾಪುರ ಅವರು ಪ್ರಮಾಣ ವಚನ ಸ್ವೀಕರಿಸ್ತಾ ಇದ್ದಾರೆ. ಎಷ್ಟು ಖುಷಿ ಅನಿಸ್ತಿದೆ ಈಗ? ಭಾಳ ಖುಷಿಯಾಗಿದೆ ರೀ. ಭಾಳ ಅಂದರೆ ಭಾಳ ಖುಷಿಯಾಗಿದೆ. 15 ವರ್ಷದಿಂದ ಏನು ಅಧಿಕಾರ ಇರಲಿಲ್ಲ, ನಮ್ಮ ಗೌರ್ಮೆಂಟ್ ಇರಲಿಲ್ಲ. ಆಮೇಲೆ ಇವ್ರಿಗೂ ಸ್ವಲ್ಪ ಭಾಳ ಅಧಿಕಾರ ಲೇಟ್ ಆಯಿತು. ಅದಕ್ಕೆ ಭಾಳ ಖುಷಿಯಾಗಿದೆ. ನಿಮಗೆ ಇಂಥದೇ ಖಾತೆ ಏನಾದರೂ ಸಿಗಬೇಕು ಪತಿಯವರಿಗೆ ಆ ಥರದ್ದು ಅಂತ ಅನಿಸುತ್ತಾ? ಏನಿಲ್ಲ ರೀ, ನನಗೇನು ಅಂಥದ್ದೇನು ಸಿಗುತ್ತೆ ಅಂತ ನಂಗೇನಿಲ್ಲ. ಅವ್ರಿಗೆ ಗೊತ್ತಿದೆ ಯಾವ್ದು ಸಿಗುತ್ತೆ ಅಂತ. ನಿಮಗೆ ನಿರೀಕ್ಷೆ ಇತ್ತಾ ಈ ಸಲ ನಮಗೆ ಸಚಿವ ಸ್ಥಾನ ನಮ್ಮ ಪತಿಯವ್ರಿಗೆ ಸಿಗುತ್ತೆ ಅನ್ನೋ ಥರದ್ದು? ನಿರೀಕ್ಷೆ ಇತ್ತು. ಗ್ಯಾರಂಟಿ ಸಿಗುತ್ತೆ ಅಂತ ಆಯ್ತು, ಗೊತ್ತಿತ್ತು.
ಎಷ್ಟು ಕಾನ್ಫಿಡೆನ್ಸ್ ಇತ್ತು ಅದು ನಿಮಗೆ? ಭಾಳ ಅಂದರೆ ಭಾಳ ಕಾನ್ಫಿಡೆನ್ಸ್ ಇತ್ತು. ಯಾಕಂದರೆ ಬಾಗಲಕೋಟೆ ಜಿಲ್ಲೆಯಲ್ಲಿ ಯಾರಿಗೆ ಇವ್ರಿಗೆ ಜಾಸ್ತಿ ಇದು ಮಾಡ್ತಾರೆ, ಅದಕ್ಕೆ ಸಿಗುತ್ತೆ ಅಂತ ಗ್ಯಾರಂಟಿ ಗೊತ್ತಿತ್ತು 100%. ಸೊ ನಿಮಗೆ ನಿಮ್ಮ ಪತಿಯವರಲ್ಲಿ ಏನು ತುಂಬ ಇಷ್ಟ ಅನ್ಸೋದು ಅಂತ, ಅವರಲ್ಲಿ ನಿಮಗೆ ತುಂಬ ಇಷ್ಟ ಆಗುವಂಥ ಗುಣ ಅಥವಾ ಸಮಾಜ ಸೇವೆ ಆಗಿರ್ಬೋದು, ಏನು ನಿಮಗೆ ಇಷ್ಟ ಆಗೋಂಥದ್ದು? ಅವ್ರು ಮಾಡೋ ಕೆಲಸ, ಆಮೇಲೆ ಯಾವಾಗಲೂ ಬರೀ ಮನೆ ಕುಟುಂಬ ಅಂತೇನು ನೋಡಲ್ಲ ಅವರು. ಯಾವಾಗಲೂ ಜನ ತಾಲೂಕಿನ ಕೆಲಸ ಅಂತ ಇದನ್ನೇ ನೋಡ್ತಾರೆ. ಆಮೇಲೆ ಭಾಳ ಏನು ಸಂಭಾಯಿತ ಇದ್ದಾರೆ, ಯಾರಿಗೆ ಜೋರಾಗಿ ಇದು ಮಾಡಲ್ಲ, ಅದು ಇಷ್ಟ ಆಗುತ್ತೆ. ಸೊ ಅವ್ರು ಸಚಿವರಾಗಿದ್ದಾಗೆಲ್ಲ, ಈ ಹಿಂದೆ ಕೂಡ ಸಚಿವರಾಗಿದ್ದರು, ನೀವು ಹೆಂಗೆ ಫ್ಯಾಮಿಲಿಗೆಲ್ಲ ಯಾವ ರೀತಿ ಅವ್ರಿಗೆ ನಿಮಗೆ ಕಮಿಟ್ಮೆಂಟ್ ಅಂದರೆ ಫ್ಯಾಮಿಲಿ ಜೊತೆ ಹಿಂಗೆ ತೊಡಗಿಸ್ಕೊಂತ ಇದ್ರೆ ಯಾವ ಥರ ಇತ್ತು? ಏನು ಭಾನುವಾರ ಇದ್ದಾಗ ಹಿಂಗೆ ಏನು ಅವರು ಕೆಲಸಗಳು ಸ್ವಲ್ಪ ಕಡಿಮೆ ಇದ್ದಾಗ ಇಲ್ಲಿ ಬೆಂಗಳೂರಲ್ಲಿ ಇದ್ದಾಗ ಯಾವಾಗೂ ಒಂದು ದಿವಸ ಮನೆಯಲ್ಲಿ ಊಟಕ್ಕೆ ಅಂತ ಅಷ್ಟೇ ಇರೋರು. ಅದು ಬಿಟ್ಟರೆ ಮತ್ತೇನೇ ಇರ್ತಿರ್ಲಿಲ್ಲ ಅಷ್ಟೇ. ಸೊ ಅವ್ರ ಪುತ್ರಿ ಇದ್ದಾರೆ, ಅವ್ರು ಏನು ಹೇಳ್ತಾರೆ ಕೇಳೋಣ. ಸೊ ಹೆಂಗೆ ಅನಿಸುತ್ತೆ ನಿಮ್ಮ ತಂದೆಯವರಿಗೆ ಸಚಿವರಾಗ್ತಿದ್ದಾರೆ ಮತ್ತೊಮ್ಮೆ? ನಮ್ಮ ಎಂಟೈರ್ ಫ್ಯಾಮ್ಲಿಗೆ ತುಂಬ ಖುಷಿಯಾಗಿದೆ. ಅವ್ರು ಪಟ್ಟಿದ್ದ ಹಾರ್ಡ್ ವರ್ಕಿಗೆ ನಮ್ಗೆ ಇವಾಗ ಏನದು ಫಲಿತಾಂಶ ಇವಾಗ ಸಿಗ್ತಾ ಇದೆ ಅಂತ ತುಂಬ ಖುಷಿಯಾಗಿದೆ. ಸೊ ಅವ್ರ ಪುತ್ರ ಅವರು ಇದ್ದಾರೆ, ಅವ್ರ ಹತ್ರನೂ ಮಾತಾಡೋಣ. ಸೊ ನಿಮ್ಗೆ ಹೆಂಗೆ ಅನಿಸುತ್ತೆ ಈಗ? ತುಂಬ ಖುಷಿಯಾಗಿದೆ ಸರ್. ಇದು ಅವರು 4ನೇ ಬಾರಿ ಸಚಿವರಾಗಿ ಪ್ರಮಾಣ ತೊಗೊಳ್ತಾ ಇದ್ದಾರೆ. ಇವತ್ತು ಸುಮಾರು 30 ವರ್ಷದಿಂದ ರಾಜಕೀಯದಲ್ಲಿದ್ದಾರೆ. ತುಂಬ ಖುಷಿ ಆಯಿತು. ಗೌರ್ಮೆಂಟು ಫುಲ್ ಆಗಿದೆ, ಇವತ್ತು ಅವರು ಸಚಿವರಾಗ್ತಾ ಇದ್ದಾರೆ. ನಿಮ್ಗೆ ನಿರೀಕ್ಷೆ ಇತ್ತಾ ನಮ್ಮ ತಂದೆಯವ್ರಿಗೆ ಸಿಗುತ್ತೆ ಸಚಿವ ಸ್ಥಾನ ಈ ಸಲ ಅಂತ? ಖಂಡಿತವಾಗಿ ನಿರೀಕ್ಷೆ ಇದೆ. ಯಾಕಂದರೆ ಮುಂಚೆ 3 ಸಲ ಆಗಿದ್ರು, ಇದು 4ನೇ ಬಾರಿ ಆಗ್ತಾ ಇರೋದು. ಸೊ ಅವ್ರು ಯಾವ ಖಾತೆ ಮಾಡಬೇಕು ಅಂತ ಅನಿಸುತ್ತೆ ನಿಮಗೆ? ಯಾವ ಖಾತೆ ಕೊಟ್ಟರೆ ಸರಿ ಅವ್ರಿಗೆ ಅಂತ? ಯಾವ ಖಾತೆ ಕೊಟ್ಟರು ಚೆನ್ನಾಗಿ ನಿಭಾಯಿಸ್ತಾರಂತ ಕಾನ್ಫಿಡೆನ್ಸ್ ಇದೆ ಸರ್. ಮಾಡ್ತಾರೆ, ಯಾಕಂದರೆ ಈಸ್ ಎಕ್ಸ್ಪೀರಿಯನ್ಸ್ಡ್. ನೀವೇನಾದರೂ ಭವಿಷ್ಯದಲ್ಲಿ ತಂದೆಯವ್ರ ಜೊತೆ ಹಾದಿ ಹಿಡಿಯೋ ಅಂಥದ್ದು? ನೋಡೋಣ. ನಾನು ಯೂತ್ ಕಾಂಗ್ರೆಸ್ ಸ್ಟೇಟ್ ಜನರಲ್ ಸೆಕ್ರೆಟರಿ ಇದ್ದೀನಿ. ಅವಕಾಶ ಸಿಕ್ಕಾಗ ಲೆಟ್ಸ್ ಸಿ. ಸೊ ಆರ್ ಬಿ ತಿಮ್ಮಾಪುರ ಅವರ ಕುಟುಂಬದಲ್ಲೂ ಕೂಡ ಸಂಭ್ರಮ ಮನೆ ಮಾಡಿರುವಂಥದ್ದು. ಅವರೆಲ್ಲರೂ ಕೂಡ ತುಂಬ ಖುಷಿಯಾಗಿ ಸಹಜವಾಗಿ ಸಿಗುತ್ತೆ ಅನ್ನುವಂಥ ಬಲವಾದ ವಿಶ್ವಾಸ ಕೂಡ ಅವ್ರ ಕುಟುಂಬದಲ್ಲಿ ಇತ್ತು ಅಂತ ಅನ್ನುವಂಥ ಮಾತು ಹೇಳ್ತಿರುವಂಥ. ಕ್ಯಾಮ್ರಾ ಪರ್ಸನ್ ಶಿವನ್ ಜೊತೆ ಹರೀಶ್ ಕಾಕೋಳ್, ನ್ಯೂಸ್ ಫಸ್ಟ್, ಬೆಂಗಳೂರು. ನ್ಯೂಸ್ ಫಸ್ಟ್ ಪ್ರತಿಕ್ಷಣ ನಿಮ್ಮೊಂದಿಗೆ.